ಸರಿ ಅಳತೆ ಆಗಿ ಅಯ್ಯೋ ಇವರು ಹೂವು 150 ಇದೆ, 200 ರೂಪಾಯಿ ಇದೆ. ತುಂಬ ಡಿಮ್ಯಾಂಡು ಎಲ್ಲ ಹೂವನೂ. ಮಲ್ಲಿಗೆ ಹೂವು 3000 ರೂಪಾಯಿ, ಕನಕಾಂಬರ 3000 ರೂಪಾಯಿ, ಇದು ಮಳ್ಳೆ ಹೂವು 2000 ರೂಪಾಯಿ ಆಗಿದೆ. ಎಲ್ಲ ತುಂಬ ಡಿಮ್ಯಾಂಡು ಮೇಡಮ್. ಈಗ ಮಾಮೂಲಿ ಮಳೆ ಬರುತ್ತಲ್ಲ, ಕನಕಾಂಬರ ಯೂಸ್ ಆಗ್ತಾ ಇಲ್ಲ ಇವಾಗ. ಆ ಒಂದು ಕಾರಣದಿಂದ ಕನಕಾಂಬರ ಡಿಮ್ಯಾಂಡ್ ಆಗಿದೆ ಇವಾಗ. ಈ ಹಬ್ಬಕ್ಕೆ ಮಾಲಿ ಬಿಡು ಹೂವನೇ ಜಾಸ್ತಿ ಹೊರಡೋದು. ಮತ್ತು ಇದು ತಾವರೆ ಹೂವು ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಜಾಸ್ತಿ ಉಪಯೋಗಿಸೋದೇ ಅದು. ಮಲ್ಲಿಗೆ ಹಾರಗಳು ಮತ್ತು ಬಿಡು ಹೂವು ಬಂದರೆ ಎಲ್ಲ ಕಲರು ಕೂಡ ತೊಗೊತಾರೆ. ಫ್ರೂಟ್ ಐತೆ, ಸಪೋಟ ಐತೆ, ಮರ್ಸೇಬ್ ಐತೆ, ದಾಳಂಬಿ ಐತೆ, ಸೀಟ್ರಸ್ ಐತೆ, ಆಮೇಲೆ ಪೈನಾಪಲ್ ಐತೆ. ಫ್ರೂಟು ಅಂದರೆ ಫಸ್ಟ್ ಹಬ್ಬ ನಮ್ಮ ಕರ್ನಾಟಕದ್ದು ವರಲಕ್ಷ್ಮಿ ಹಬ್ಬ ಫಸ್ಟ್ ಹಬ್ಬ. ಸ್ವಲ್ಪ ಡಿಮ್ಯಾಂಡ್ ಇರ್ತದೆ ಫ್ರೂಟು. ಅಂದರೆ ಒಳ್ಳೆ ಕ್ವಾಲಿಟಿ ತರಿಸಿದ್ದೀವಿ. ಜನಕ್ಕೆ ತೊಗೊಳೋದ್ರೂ ಒಂದು 4-5 ದಿನ ಮಡಿದ್ರೂ ಅವ್ರಿಗೆ ಚೆನ್ನಾಗಿ ಇದಾಗಬೇಕು ಅಂತೆ ಐಟಮ್ ತಂದಿದ್ದೀವಿ. ನಾವು ಹೂವೆಲ್ಲ ತೊಗೊಂಡು ಬಂದ್ವಿ. ಎಲ್ಲ ರೇಟೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾಳೆ ಅಂತೂ ಇನ್ನೂ ರೇಟ್ ಜಾಸ್ತಿ ಹೇಳ್ತಾರೆ. ಮತ್ತು ಮಾಮೂಲಿ ಲಕ್ಷ್ಮೀ ಪೂಜೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ವಿ. ಎಲ್ಲ ರೇಟು ಜಾಸ್ತಿನೇ ಹೇಳ್ತಿದ್ದಾರೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ. ಎಲ್ಲ ಐಟಮ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ತುಂಬ ವರ್ಷನೂ ಐಟಮ್ಸ್ ಎಲ್ಲ ದುಬಾರಿ ಆಗ್ತಿದೆ. ಆದ್ರೂ ಮಾಡೋ ಕರ್ತವ್ಯ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಥರನೂ ನಾವು ತೊಗೊಂಡು ಮಾಡ್ತಿದ್ದೀವಿ. ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಣ್ಣುಗಳಾಗ್ಬೋದು, ಹೂವುಗಳಾಗ್ಬೋದು, ಮತ್ತು ಸ್ಯಾರೀಸ್ ಆಗ್ಬೋದು, ಎಲ್ಲ ತೊಗೊಂಡು ಮಾಡ್ತಾಯಿದ್ದೀವಿ.